ಸೊ ಆ ಶೋನಲ್ಲಿ ನಿಮ್ ಹೆಸರು ಕೇಳಿ ಬರ್ತಾ ಇತ್ತು, ಹೆಂಗೆ ಸರ್ ಅದು? लायन का गेम शुरू हो चुका है। जब 50 सेलिब्रिटीज उतरेंगे मैदान में, वो होगा 50 गुना ड्रामा, 50 गुना कलेश। जगास्टा प्रॉपर्टीज प्रेजेंट्स द 50 का ग्रैंड प्रीमियर। ಎಲ್ಲೋ ಕೆಲಸ ಕಾರ್ಯ ಇಲ್ದಿರೋ ನನ್ನ ಮಕ್ಕಳು ಸುಳ್ಳು ಹೇಳ್ತಾವನಂತೆ, ಅಣ್ಣ ಓಲ್ಡ್ ಬಿಡಕ್ ಸ್ಟಾರ್ಟ್ ಮಾಡ್ತಾವನಂತೆ. ನಾನೇನು ಇವ್ರು ಇಷ್ಟಪಟ್ಟು ಲೈಕ್ಗಳು ಕೊಡ್ತಾರಲ್ಲ ಅಂತವ್ರು ಅನ್ಕೊಂಡಾರ ಇವ್ರು ನನ್ನ. ನೀವುಗಳು ನಮ್ಮ ಜೊತೆ ನಿಂತ್ಕೊಂಡು ಸಾಥ್ ಕೊಡೋದು ಬಿಟ್ಟು ಯಾರೋ ಹಿಂದಿಲಿರೋ ಜೊತೆ ಬೆಳೀತಾರದು ಇವ್ರು ಖುಷಿ ಅಂತೆ. ಆಮೇಲೆ ಅವ್ರು ನನಗೆ ಫೋನ್ ಮಾಡಿ ಅವ್ರು ನನ್ನ ಇಷ್ಟಪಟ್ಟು ಅಗ್ರಿಮೆಂಟ್ವರೆಗೂ ನಾವು ಹೋಗಿದ್ದೀವಿ ಅಂದಾಗ ಇಟ್ ಇಸ್ ಅ ವೆರಿ ಗುಡ್ ಥಿಂಗ್. ಏನು ಪ್ರಾಬ್ಲಮ್ ಆಗ್ತಿದೆ ನಮ್ಮ ಜನಕ್ಕೆ ಅರ್ಥ ಆಗ್ತಿಲ್ಲ ನನಗೆ. ನಾನು ಯಾವತ್ತು ಸುಳ್ಳು ಹೇಳಿದ್ದೀನಿ? ಇದು ಲೀಗಲ್ ಇಶ್ಯೂಸ್ ಆಗೋಯ್ತು ಸರ್. ಅಂದರೆ ನಮ್ಮ ಸೌತ್ ಕರ್ನಾಟಕದಿಂದ ನಾನಿದ್ದೆ, ತಮಿಳಿನಿಂದ ಯಾರೋ ಗಾನೋ ಏನೋ ಅವ್ರ ಹೆಸರೇನೋ ಇದೆ ಅವರಿದ್ರಂತೆ, ಆಮೇಲೆ ತೆಲುಗುವಿಂದ ಯಾರೋ ಇದ್ದರು. ಅಗ್ರಿಮೆಂಟ್ ಸೈನು January 25th ನಾನು ಹೋಗ್ಬೇಕಾಗಿತ್ತು ಬಾಂಬೆಗೆ. 24th 25th ಶೂಟು. ಅಣ್ಣ ಇವಾಗ ಓಲ್ಡ್ ಬಿಡೋಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಇದು ಈ ರಜೆ ಸಡನ್ ಆಗಿ ಕಾಲ್ ಬಂದಾಗ ನನಗೆಲ್ಲ ಯಾರೋ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ, ತಮಾಷೆ. ಯಾಕಂದ್ರೆ ಸಡನ್ ಆಗಿ ಬಾಲಿವುಡ್ ಶೋ ಹೌ ಇಸ್ ಇಟ್ ಪಾಸಿಬಲ್? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಬಿಗ್ ಬಾಸ್ ಮುಗೀತು, ಆದ್ರೆ ಪ್ರತಿ ಸಲ ಕೂಡ ಜನ ಎಕ್ಸ್ಪೆಕ್ಟ್ ಮಾಡೋದು ಹೆಂಗ್ ಗೊತ್ತಾ, ಬಿಗ್ ಬಾಸ್ ತರ ಇನ್ನೊಂದು ಯಾವ್ದಾರ ರಿಯಾಲಿಟಿ ಶೋ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಳ್ತಾನೆ ಇರ್ತಾರೆ. ಬಟ್ ಈ ಸಲ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಅದು 50 ಅನ್ನೋ ಒಂದು ಶೋ ಬರುತ್ತೆ ಅಂತ. ಅದು ಹಿಂದಿಲಿ ಬರುತ್ತೆ ಅಂತ ಅನೌನ್ಸ್ ಆಗುತ್ತೆ. ಅದಾದ ನಂತರದಲ್ಲಿ ಕಂಟೆಸ್ಟೆಂಟ್ ಯಾವ ರೀತಿಯಾಗಿ ಇರ್ತಾರೆ, ಕಂಟೆಸ್ಟೆಂಟ್ ಗಳು ಯಾರ್ಯಾರೆಲ್ಲ ಹೋಗ್ಬೋದು, ನಮ್ಮ ಕನ್ನಡದಿಂದ ಯಾರಾದ್ರೂ ಹೋಗ್ಬೋದಾ ಅಂತ ಒಂದಷ್ಟು ಜನ ಪ್ರಶ್ನೆನ ಮಾಡ್ತಾ ಇದ್ರು. ಜೊತೆಗೆ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ತಾರೆ. ಅಂಡ್ 50 ಅನ್ನೋ ಒಂದು ಶೋ ನಲ್ಲಿ ನಮ್ಮ ಬಿಗ್ ಬಾಸ್ ನಲ್ಲಿ ಹೆಸರು ಮಾಡಿದಂತ ಖ್ಯಾತಿ ಹೊಂದಂತ ರಜತ್ ಗೂಳಿ ಅಂತಾನೆ ಫೇಮಸ್ ಆಗಿದ್ರು. ಅವರು ಈ 50 ಅನ್ನೋ ಒಂದು ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಆ ಮಾತುಗಳು ಕೇಳಿ ಬರ್ತಾ ಇತ್ತು. ಆಫ್ಟರ್ ದಟ್ ಏನಾಯ್ತು ಅಂತ ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಈ ಎಲ್ಲ ಒಂದಷ್ಟು ವಿಚಾರಗಳ ಬಗ್ಗೆ ರಜತ್ ಅವ್ರನ್ನ ಮಾತಾಡ್ಸೋಣ ಅಂತ ಸದ್ಯ ಹುಡ್ಕೊಂಡ್ ಬಂದ್ಬಿಟ್ಟಿದೀನಿ. ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮ್ ಸರ್, ಆರಾಮ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಗಿಂತ ಇನ್ನೊಂದು ಯಾವ ಶೋ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. 50 ಅಂತ ಅನೌನ್ಸ್ ಆದ್ಮೇಲೆ ನಮ್ಮ ಕನ್ನಡದಿಂದ ಯಾರು ಹೋಗ್ಬೋದು ಅಂತ ಇದ್ದಾಗ, ಈಗಾಗಲೇ ನೀವು ಬಿಗ್ ಬಾಸ್ ನಲ್ಲಿ ಯಾವ ರೀತಿಯಾಗಿ ಯಾರ್ಯಾರಿಗೆ ಹೆಂಗೆಲ್ಲ ಟಕ್ಕರ್ ಕೊಟ್ಟಿದ್ರಿ, ಯಾರ್ಯಾರಿಗೆಲ್ಲ ಯಂತ್ರ ಕಟ್ಸಿದ್ರಿ ಅನ್ನೋದೆಲ್ಲ ನೋಡಿದ್ರು. ಸೊ ಆ ಶೋ ನಲ್ಲಿ ನಿಮ್ ಹೆಸರು ಕೇಳಿ ಬರ್ತಾ ಇತ್ತು, ಹೆಂಗೆ ಸರ್ ಅದು ಹೋಗೋದಿದ್ಯಾ ಇಲ್ಲ ಹೆಂಗೆ? ಸರ್ ಅದು ಹೆಂಗ್ ಗೊತ್ತಾಯ್ತು ಅಂತ ನನಗೂ ಗೊತ್ತಿಲ್ಲ. ಮೀಡಿಯಾದವ್ರಿಗೆ ನಾನು ಯಾವ್ದೋ ಒಂದು ಮೊನ್ನೆ ಇವೆಂಟ್ಗೆ ಹೋಗಿದ್ದಾಗ ನಾನು ಅಲ್ಲಿ ಕೇಳಿದ್ರು. ನಾನು ಆಕ್ಚುಲಿ ಹೇಳ್ಬಾರ್ದಾಯ್ತು, ಗೊತ್ತಿಲ್ಲ ಅಂತ ಸುಮ್ಮನೆ ಬಿಡ್ಬೇಕಾಯ್ತು. ಬಟ್ ಗೊತ್ತಿರೋದನ್ನ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಹೇಳಿದ್ರು. ಸರ್ ಅದು ನನಗೂ ಒಂಥರ ತುಂಬಾ ಆಶ್ಚರ್ಯ ಆಗಿದ್ದ ವಿಷಯನ ನನಗೆ ಫೋನ್ ಬಂದಾಗ. ಈ ರಿಯಾಲಿಟಿ ಶೋಸ್ ಅನ್ನೋದು ಒಂದು ಕಟ್ಟಿಟ್ಟ ಬುತ್ತಿ ಅನ್ನೋ ಥರ ನನಗೆ. ಅದನ್ನೇ ಮಾಡ್ಕೊಂಡ್ ಬಂದ್ಬಿಟ್ವಲ್ಲ. ಸೊ ಸಡನ್ ಆಗಿ ಕಾಲ್ ಬಂದಾಗ ನನಗೆಲ್ಲ ಯಾರೋ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ, ತಮಾಷೆ. ಯಾಕಂದ್ರೆ ಸಡನ್ ಆಗಿ ಬಾಲಿವುಡ್ ಶೋ ಹೌ ಇಸ್ ಇಟ್ ಪಾಸಿಬಲ್? ನಾನು ಕೇಳ್ಕೊಂಡಾಗ ಎಲ್ಲಿರ್ಬೇಕು ಏನ್ ಕತೆ ಅಂದಾಗ ಬಾಲಿವುಡ್ ಶೋನೇ ಯು ಹ್ಯಾವ್ ಟು ಕಮ್ ಟು ಬಾಂಬೆ. ನನಗೆ ನಂಬಕ್ಕೆ ಆಗ್ಲಿಲ್ಲ. ಆಮೇಲೆ ನಾನು ಒಂದು ನಮ್ಮ ಪರಿಚಯ ಇರೋ 4-5 ಜನಕ್ಕೆ ಫೋನ್ ಮಾಡಿ ಕೇಳಿದಾಗ, ಹೌದು ನಿಮ್ಮ ಹೆಸರು ಬಂದಿದೆ, ನೀವು ಮಾತಾಡಿ. ಟೀಮ್ ಹೆಡ್ ಮಾತಾಡ್ತಾ ಇರೋದು ಅದು ನಮಿತಾನೋ ರಿತಿನೋ ಏನೋ ಅವ್ರ ಹೆಸರು. ಟೀಮ್ ಹೆಡ್ ಅವರೇ ಫೋನ್ ಮಾಡಿ ಮಾತಾಡೋದು ಮಾತ್ರ. ತುಂಬಾ ಚೆನ್ನಾಗಿ ನಡೀತು. ಅಂಡ್ ಲಕಿಲಿ ದೇ ಲವ್ಡ್ ಮೈ ಆಕ್ಸೆಂಟ್ ಆಲ್ಸೋ. ಅದಾದ್ಮೇಲೆ ಮಾತುಕತೆ ಆಯ್ತು, ಪೇಮೆಂಟ್ವರೆಗೂ ಮಾತಾಡ್ಬಿಟ್ವಿ. ಇನ್ನೇನು ಅಗ್ರಿಮೆಂಟ್ ಸೈನು January 25th ನಾನು ಹೋಗ್ಬೇಕಾಗಿತ್ತು ಬಾಂಬೆಗೆ. 24th 25th ಶೂಟು. February 1st ಲಾಂಚ್ ಇದ್ದಿತ್ತು ಶೋ. ಸೊ ಎಲ್ಲ ಪ್ಯಾಟರ್ನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಹೆಂಗೆ ಏನ್ ಕತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಥರ ಇದು ಲೀಗಲ್ ಇಶ್ಯೂಸ್ ಆಗೋಯ್ತು ಸರ್ ಅದು. ಅಂದ್ರೆ ನಮ್ಮ ಸೌತ್ ಕರ್ನಾಟಕದಿಂದ ನಾನಿದ್ದೆ, ತಮಿಳಿನಿಂದ ಯಾರೋ ಗಾನೋ ಏನೋ ಅವ್ರ ಹೆಸರೇನೋ ಇದೆ ಅವರಿದ್ರಂತೆ, ಆಮೇಲೆ ತೆಲುಗುವಿಂದ ಯಾರೋ ಇದ್ರು. ಸೊ ಅದೇನಾಗೋಯ್ತು ಅಂದ್ರೆ ಸ್ಪಾನ್ಸರರ್ಸು ಪ್ರೊಡ್ಯೂಸರ್ಸು ಬಂದು ನಮ್ಮ ಸೌತ್ಗೆ ತುಂಬಾ ಆಗ್ದಿರೋ ಅಂತ ಒಂದು ಸ್ಪಾನ್ಸರ್ಸ್ ಇದ್ದಿದ್ದು ನನಗೆ ಹೇಳಿದ್ದು ಕಾರಣ ಇದು. ಸೊ ಅದೊಂದು ಕಾರಣಕ್ಕೆ ಸೌತಿಂದ ಯಾರನ್ನೂ ತಗೊಂಡಿಲ್ಲ ಈ ಸತಿ. ಸೊ ಬಟ್ ಐ ವಾಸ್ ವೆರಿ ಹ್ಯಾಪಿ ಸರ್. ಅಂದ್ರೆ ಹೋಗಿದ್ರೆ ಅದು ಬೇರೆ ಕತೆ. ಬಟ್ ಆದ್ರೂ ಕರ್ನಾಟಕ ಅಂತ ಬಂದಾಗ ನನ್ನ ಹೆಸರು ತಗೊಂಡು ಅಲ್ಲಿ ರೆಫರ್ ಮಾಡಿ, ಆಮೇಲೆ ಅವ್ರು ನನಗೆ ಫೋನ್ ಮಾಡಿ ಅವ್ರು ನನ್ನ ಇಷ್ಟಪಟ್ಟು ಅಗ್ರಿಮೆಂಟ್ವರೆಗೂ ನಾವು ಹೋಗಿದ್ದೀವಿ ಅಂದಾಗ ಇಟ್ ಇಸ್ ಅ ವೆರಿ ಗುಡ್ ಥಿಂಗ್. ಅದನ್ನ ನನ್ನ ಕೇಳಿದ್ರು. ಕೇಳಿದಾಗ ನಾನು ಅದನ್ನ ಹೇಳಿದೆ, ಹಿಂಗಾಯ್ತು, ಇತ್ತು ಹೆಸರು ನಂದು, ಮಾತುಕತೆಲಿದೆ, ಸ್ವಲ್ಪ ಲೀಗಲ್ ಪ್ರಾಬ್ಲಮ್ ಆಗಿರೋದು, ಸ್ವಲ್ಪ ತಡೆ ಹಿಡಿತಾ ಇದೆ ಅಂತ ಹೇಳಿದೆ. ಅಲ್ಲಿ ಒಂದು ಕಮೆಂಟ್ ನೋಡಿದೆ ಸರ್ ನಾನು, ನಮ್ಮ ಹುಡುಗ ಕಳಿಸ್ದೆ ನನಗೆ. ಯಾರೋ ಒಬ್ರು ಹೇಳ್ತಾರೆ, ಅಣ್ಣ ಇವಾಗ ಓಲ್ಡ್ ಬಿಡಕ್ ಸ್ಟಾರ್ಟ್ ಮಾಡ್ದ.
ಆಮೇಲೆ ಇದು ಈ ರಜತ್ ಅಲ್ಲ, ಹಿಂದಿಲಿ ಒಬ್ರು ರಜತ್ ಅಂತ ಇದಾರಂತೆ, ಅವರು ಬಿಗ್ ಬಾಸ್ ಅಲ್ಲೂ ಅವರು ಮಾಡಿದ್ರಂತೆ, ವಿನ್ ಆಗಿದಾರಂತೆ. ಆ ರಜತ್ತು ಅವ್ರ ಹೆಸರು ಇಟ್ಕೊಂಡು ಇವನ್ ಬಿಲ್ಡಪ್ ತಗೊಂತವನೆ. ನಾನು ಅವಾಗ ಯೋಚನೆ ಮಾಡಿದೆ ಸರ್, ಏನ್ ಪ್ರಾಬ್ಲಮ್ ಆಗ್ತಿದೆ ನಮ್ ಜನಕ್ಕೆ ಅರ್ಥ ಆಗ್ತಿಲ್ಲ ನನಗೆ. ನಾನು ಯಾವತ್ ಸುಳ್ಳು ಹೇಳಿದ್ದೀನಿ? ನಾನು ಯಾವತ್ ಓಳ್ಬಿಟ್ಟಿದ್ದೀನಿ? ಇಲ್ಲ ನಾನು ಯಾವತ್ತನ ಇಲ್ದಿರೋ ವಿಷಯನ ಇದೆ ಅಂತ ಹೇಳಿದ್ದೀನ? ಸರ್ ನಾನು ಕನ್ನಡದವನು, ನಾನು ಇಲ್ಲಿ ಹುಟ್ಟಿರೋನು, ಇಲ್ಲಿ ಬೆಳೆದಿರೋನು, ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದೀನಿ, ಹೆಸರಾಗ್ತಿದ್ದೀನಿ. ನಮ್ ಕರ್ನಾಟಕದ ಹೆಮ್ಮೆ ಸರ್ ಅದು. ನಮ್ ಜನ ನಮ್ನ ಕಾಪಾಡಿಲ್ಲ, ನಮ್ ಜನ ನಮಗ್ ಪ್ರೋತ್ಸಾಹ ಕೊಟ್ಟಿಲ್ಲ, ನಮ್ ಜನ ನಮ್ ಪಕ್ಕ ನಿಂತಿಲ್ಲ ಅಂದ್ರೆ ಇನ್ ಯಾವ ನನ್ ಮಗ ನಿಂತ್ಕೊಂತಾನ ಸರ್? ಅಲ್ಲ, ಇವ್ರ ಥಿಂಕಿಂಗ್ ಆದ್ರೂ ಹೆಂಗ್ ಬರುತ್ತೆ ಈ ತರ? ಅಂದ್ರೆ ಅಷ್ಟೊಂದು ಜಾಬ್ಲೆಸ್ ಇದ್ದೀರಾ ನೀವು. ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೊಳಕ್ಕಾಗ್ಲಿ. ಅಲ್ಲ, ನನಗ್ ಯೂಸ್ ಏನಿದೆ ಸರ್? ಈ ವಿಷಯ ಗೊತ್ತಾಗ್ತಿದ್ದಂಗೆ ನಾನು ಫಸ್ಟ್ ಸುದೀಪ್ ಸರ್ಗೆ ಹೋಗಿ ಹೇಳಿದೆ ಸ್ಟೇಜ್ ಮೇಲೆ, ಬಿಗ್ ಬಾಸ್ ಸ್ಟೇಜ್ ಮೇಲೆ, ಸರ್ ಈ ತರ ಬಂದಿದೆ ಸರ್, ನಾನು ಮಾಡ್ತಾ ಇದ್ದೀನಿ. ಸುದೀಪ್ ಸರ್ ಇಸ್ ವೆರಿ ಹ್ಯಾಪಿ. ರಜತ್ ಫಸ್ಟ್ ಹೋಗು, ಮಾಡು, ಯು ವಿಲ್ ಡೂ ದ ಬೆಸ್ಟ್, ಗಿವ್ ಯು 100%, ಬಿಡಬೇಡ, 100% ಚೆನ್ನಾಗಿ ಮಾಡು. ಹೋಗಕ್ಕಿಂತ ಮುಂಚೆ ಮನೆಗೆ ಒಂದ್ಸತಿ ಬಂದು ಹೋಗು ಅಂದ್ರು ಸುದೀಪ್ ಸರ್. ಹಂಗಿದ್ದಾಗ ಈ ಮೆಂಟಾಲಿಟಿ ಯಾಕೆ ಎಲ್ಲರಿಗೂ ಬರಲ್ಲ? ಅಂದ್ರೆ ನಮ್ ಜನ ನಮ್ ಜೊತೆ ನಾವ್ ನೋಡಿ ನಿಮ್ಗೆಲ್ಲ ಎಂಟರ್ಟೈನ್ ಮಾಡಿರೋರು ನಾವೆಲ್ಲೋ ಹೋಗಿ ಮಾಡ್ತಾ ಇದೀವಿ, ಅದು ನಮ್ ಕರ್ನಾಟಕದ ಹೆಸರು ಅಲ್ಲಿ ಎತ್ಕೊಂಡು ಹೋಗ್ತಾ ಇದೀವಿ ನಾವು ಅಂದಾಗ, ನೀವುಗಳು ನಮ್ ಜೊತೆ ನಿಂತ್ಕೊಂಡು ಸಾಥ್ ಕೊಡೋದ್ ಬಿಟ್ಟು ಯಾರೋ ಹಿಂದಿಲಿರೋ ರಜತ್ ಬೆಳೀತಾರದು ಇವ್ರು ಖುಷಿ ಅಂತೆ, ಕರ್ನಾಟಕದಲ್ಲಿರೋ ರಜತ್ ಬೆಳೆದ್ರೆ ಅವ್ರಿಗೆ ಆಗ್ತಾ ಇಲ್ವಂತೆ. ಐ ಆಮ್ ಸ್ಪೀಚ್ಲೆಸ್ ಸರ್. ಇದೇನ್ ಹೇಳ್ತೀರಾ ಇದಕ್ಕಿಂತ? ಅಂಡ್ ಇವಾಗ ನೀವ್ ಹೇಳ್ದಂಗೆ ಒಂದು ಅಗ್ರಿಮೆಂಟ್ ಕೂಡ ಆಗಿತ್ತು, ಕೆಲವೊಂದು ಆಗಿರ್ಲಿಲ್ಲ, ಪ್ರೋಸೆಸ್ ಅಲ್ಲಿ ಇತ್ತು. ಕೆಲವೊಂದು ಕಾರಣಾಂತರಗಳಿಂದ ಸೌತ್ ಇಂದ ಯಾರು ಹೋಗ್ತಾ ಇಲ್ಲ ಒಂದು ಶೋಗೆ. ಓಕೆ, ಆಮೇಲೆ ಲಾಸ್ಟ್ ಟೈಮ್ ನಾವು ಸರ್ ನಮ್ಮ ಸತ್ಯ ಅಂತ ನನ್ನ ರೆಫರ್ ಮಾಡಿದ್ದು ಬಿಗ್ ಬಾಸ್ಗೆ ಸತ್ಯ ಅಂತಾನೆ. ಇವಾಗ ಮೂವಿಗಳು ಮಾಡ್ತಾ ಇದಾರೆ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ ಪ್ರೊಡ್ಯೂಸರ್ ಅವರೇ. ಸರ್ ಅವ್ರಿಗೆ ವಿಷಯ ಹೋಗುತ್ತೆ, ನಾನು ಅವ್ರಿಗೆ ಹೇಳಿರಲ್ಲ ಆಕ್ಚುಲಿ. ಅವ್ರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ರಜತ್ ಈ ರೀಸನ್ಗೂ ತಡಿ ಹಿಡಿಬಹುದು, ಸ್ವಲ್ಪ ಪ್ರಾಸೆಸ್ ಲೇಟ್ ಆಗ್ಬೋದು ಅಂತ ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು. ಅಂದ್ರೆ ಲೀಗಲ್ ಟರ್ಮ್ಸ್ ಈ ತರ ಆಗೋಯ್ತಲ್ಲ ಅನ್ನೋದು ಅವ್ರಿಗೆ ಅಷ್ಟು ಬೇಜಾರಾಯ್ತು. ಯಾಕಂದ್ರೆ ನಮ್ಮವರು ಈ ತರ ಬೆಳಿತವ್ರೆ ಅಂದಾಗ ಎಂತ ಒಳ್ಳೆ ಆಪರ್ಚುನಿಟಿ, ಎಲ್ಲರೂ ಖುಷಿ ಬಿದ್ರು. ಎಲ್ಲೋ ಕೆಲಸ ಕಾರ್ಯ ಇಲ್ದಿರೋ ನನ್ನ ಮಕ್ಕಳು ಸುಳ್ಳು ಹೇಳ್ತಾವನಂತೆ, ಅಣ್ಣ ಓಲ್ಡ್ ಬಿಡಕ್ ಸ್ಟಾರ್ಟ್ ಮಾಡ್ತಾವನಂತೆ. ನಾನೇನ್ ಇವ್ರು ಇಷ್ಟಪಟ್ಟು ಲೈಕ್ಗಳು ಕೊಡ್ತಾರಲ್ಲ ಅಂತವ್ರು ಅನ್ಕೊಂಡಾರ ಇವ್ರು ನನ್ನ. ಏನಾದ್ರು ಡೈರೆಕ್ಟ್ ಆಗಿ ಮಾತಾಡೋ ಮಗ ಸರ್ ನಾನು. ಏನ್ ಹೇಳ್ತೀರಾ? ಅಂಡ್ ಲಾಸ್ಟ್ ಟೈಮ್ ನಾವು ಚಿಟ್ಚಾಟ್ ಮಾಡ್ಬೇಕಾದ್ರೆ ನೀವು ಮಾತಾಡಿದ್ರಿ ಸೋಷಿಯಲ್ ಮೀಡಿಯಾ ಕಮೆಂಟ್ ಬಗ್ಗೆ ಎಲ್ಲ ಒಂದಷ್ಟು ತಲೆ ಕೆಡ್ಸ್ಕೊಳಲ್ಲ, ಸುಮ್ನೆ ಖಾಲಿ ಪೋಲಿಗಳಿಗೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ ಅಂತ. ಅಂಡ್ ಈಗ ನೀವ್ ಹೇಳಿದ್ರಿ ಇಲ್ಲಿಯವರು ಬೆಳೆದ್ರೆ ಏನೋ ಕೆಲವ್ರಿಗೆ ಆಗ್ತಾ ಇಲ್ವಾ ಹಿಂಗೆ ಅಂತ. ಆಮೇಲೆ ಕೆಲವ್ರು ಇವಾಗ ಅನ್ಕೊಂಡಿರೋರು ಬಿಗ್ ಬಾಸ್ ಇಂದ ಬಂದವರು ಕೆಲವರು ಸುಮ್ನೆ ಬೇಕು ಅಂತಾನೆ ಒಂದಷ್ಟು ಸೆಲ್ಫ್ ಬಿಲ್ಡಪ್ ತಗೊಳಕ್ಕೆ ಒಂದಷ್ಟು ಮಾತಾಡ್ತಾರೆ ಅನ್ನೋ ಒಂದು ಮಾತುಗಳು, ಆತರ ಒಂದು ಕಮೆಂಟ್ಗಳೆಲ್ಲ ಒಂದಷ್ಟು ಶುರುವಾದಾಗ ಕೆಲವೊಂದು ಕಮೆಂಟ್ಗಳು ನಮಗೂ ಒಂಚೂರು ಟ್ರಿಗರ್ ಆಗೋ ತರ, ತಲೆ ಕೆಡ್ಸ್ಕೊಳ್ಳೋ ತರ ಇದ್ದೇ ಇರುತ್ತೆ. ಅಂಡ್ ಅಲ್ಲಿ ಹೋಗ್ಬೇಕು ಅಂತಂದಾಗ ಆಲ್ಮೋಸ್ಟ್ ಇಲ್ಲಿ ಇರೋ ಜನಗಳಿಗೆ ರೆಕಗ್ನೈಸ್ಡ್ ಆಗಿ ನಿಮ್ಗೆ ಅಲ್ಲಿಂದ ಕರೆ ಬಂದಿದೆ ಅಂತಂದ್ರೆ ಸೊ ಅಲ್ಲಿವ್ರು ನೀವು ರೀಚ್ ಆಗಿದ್ದೀರಾ ಅಂತಾನೆ. ಸೊ ಹಂಗಿದ್ದಾಗ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿದೆ ಸರ್? ನಾನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ನನ್ನ ಪ್ರೀತಿಸೋರ್ಗೆ ನಾನು ಇದನ್ನ ಮುಟ್ಟಿಸ್ತಾ ಇದೀನಿ ಅಷ್ಟೇ. ಯಾಕಂದ್ರೆ ಈ ತಲೆಕೆಟ್ ನನ್ನ ಮಕ್ಳು ಏನ್ ಮಾಡ್ತಾರೆ, ವಿಷನ ಹಡಿಸ್ಬಿಡ್ತಾರೆ. ಆ ವಿಷಯ ಎಲ್ಲಾರ್ಗು ಹೋಗ್ಬಾರ್ದಲ್ಲ. ನಮ್ಮನ್ನ ಪ್ರೀತಿಸೋರ್ಗೆ ಅಟ್ಲೀಸ್ಟ್ ಮಾಹಿತಿ ನಾನಾದ್ರೂ ಮುಟ್ಟಿಸ್ಬೇಕಲ್ವಾ? ಕರೆಕ್ಟ್ ಸರ್. ಇದು ನನಗೆ ಕೋಪ ಬರ್ತಿಲ್ಲ ಇವ್ರು ನೋಡಿದ್ರೆ, ನನಗೆ ಬೇಜಾರಾಗ್ತಾ ಇದೆ. ಕೋಪಕ್ಕೂ ಬೇಜಾರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ಸರ್ ನಾನು ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಹೆಸರು, ಇಷ್ಟು ಕಷ್ಟಪಟ್ಟು ಇಷ್ಟು ಚೆನ್ನಾಗಿ ನನಗೆ ಪ್ರೀತಿ ಕೊಡ್ತಾ ಇದೀರ ಅಂದಾಗ ಎಲ್ಲ ಸ್ವಲ್ಪ ವಿಷ ಜಂತುಗಳು ಅದನ್ನ ಬೇರೆ ತರ ತಿರ್ಸಕ್ ಟ್ರೈ ಮಾಡ್ತಾರೆ. ಯಾಕೇನೋ ನನ್ನ ಕ್ವಶನ್ ಮಾರ್ಕ್ ರೀ. ನಾನ್ ನಿಮ್ಮವನು, ನಾನ್ ಇಲ್ಲಿರೋನು, ನಾನು ಅಲ್ಲಿಗೆ ಹೋಗಿ ಹೆಸರು ಮಾಡ್ತಾ ಇದ್ದೀನಿ. ಕರ್ನಾಟಕ ಬಾವುಟನೇ ಎತ್ತದಲ್ಲಿ. ನಾನು ಅಲ್ಲಿ ಹೋಗ್ಬಿಟ್ಟು ಬೇರೆ ಡೆಲ್ಲಿದು ಅದು ಎತ್ತಲ್ಲ ಬಾವುಟ, ಕರ್ನಾಟಕದೇ ಎತ್ತದು. ಹಂಗಿದ್ದಾಗ ನೀವು ನನ್ನ ಜೊತೆ ನಿಂತ್ಕೊಳ್ಳಲ್ಲ ಅಂದ್ರೆ ಇನ್ಯಾರು ನಿಂತ್ಕೊಂತಾರೆ? ಕರೆಕ್ಟ್ ಅಲ್ವಾ ಸರ್? ಇವಾಗ ನೀವ್ ಹೇಳಿದ್ರಿ ಒಂದ್ ಮಾತು, ಬಿಗ್ ಬಾಸ್ ಇಂದ ಬಂದಿದ ತಕ್ಷಣ ಸ್ವಲ್ಪ ಖಾಲಿ ಪೋಲಿ ಮಾತುಗಳು ಮಾತಾಡ್ಕೊಂಡು ಓಳ್ಗಳು ಬಿಟ್ಕೊಂಡು ಓಡಾಡ್ತವ್ರೆ ಅಂತ. ನೀವು ಮನ್ಸು ಮುಟ್ಕೊಂಡು ಹೇಳಿ ಓಳ್ ಬಿಡ್ತೀನಿ ಅಂತ. ನನಗೆ ಯಾಕೆ ಸರ್ ಬೇರೆಯವ್ರಿಗೆಲ್ಲ ಹೋಲಿಸ್ತೀರಾ? ಯಾವನೋ ಮಾತಾಡ್ತಾರೆ, ನಾನೇನ್ ಸರ್ ಮಾಡ್ಲಿ ತಪ್ಪು? ಅವ್ನ್ ಜಾತಿ ಅಂತದ್ದು ನನಗ್ ಕೇಳಿದ್ರೆ, ಅವ್ನ್ ಮಾತಾಡೋದ್ ಭಾಷೆ ಅಂತದ್ದು, ಅವ್ನ್ ಬಿಡೋ ಓಳ್ ಅಂತದ್ದು, ನನಗೂ ಅವ್ರಿಗೂ ಕಂಪೇರ್ ಮಾಡ್ಬೋದಾ? ಈಗ ಸೆಲೆಕ್ಟ್ ಆಗಿದ್ರಿ ಅಂತಾನೆ ಅನ್ಕೊಳ್ಳೋಣ, ಅಲ್ಲಿ ಹೋಗಿ ಆಟ ಆಡ್ತಿದ್ರಿ ಅಂತಾನೆ ಅನ್ಕೊಳ್ಳೋಣ. ಈಗ ರಜತ್ ಬಿಗ್ ಬಾಸ್ ಮನೇಲಿ ಯಾವ ರೀತಿ ಆಗಿದ್ರು, ಟ್ರಿಗರ್ ಆಗಿದ್ದಾಗ ಯಾವ ರೀತಿಯಾಗಿ ಮಾತಾಡಿದ್ರು ಅನ್ನೋದು ಕನ್ನಡದಲ್ಲಿ ನಾವು ನೋಡಿದೀವಿ. ಅಲ್ಲಿ ಹಿಂದಿ ಶೋ, ಹಿಂದಿ ಇಂಗ್ಲಿಷ್ ನಡೆಯುತ್ತೆ, ಅಲ್ಲಿ ಯಾವ ರೀತಿಯಾಗಿ ವರ್ಡ್ಸ್ ಗಳು ಬರ್ತಿತ್ತು ರಜತ್ ಬಾಯಿಂದ ಅಂತ? ಸರ್ ಮಾಮೂಲಿ ಕನ್ನಡದೇ ತಾನೆ ಬಂದಿರೋದು. ನನ್ಗೆ ಅಲ್ಲಿ ಹಿಂದಿಲಿ ಅಂತ ಫ್ಲೂಯೆಂಟ್ ಆಗಿ ಕೆಟ್ಟ ಮಾತು ಬರಲ್ವಲ್ಲ, ಏಕ್ದಮ್ ಸಡೆ ಅಂತ ಬಂದ್ಬಿಟ್ಟಿರೋದು. ಅದನ್ನ ಸ್ವಲ್ಪ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಕನ್ನಡದಲ್ಲೇ ಬೈದ್ರು. ಇನ್ನೇನ್ ಮಾಡ್ತಿದ್ರಿ? ಅರ್ಥನೇ ಆಗ್ತಿರ್ಲಿಲ್ಲ. ಪ್ಲಸ್ ಪಾಯಿಂಟ್ ಅಲ್ವಾ? ಹೌದು. ಬಟ್ ಮಜಾ ಇರೋದು ಅನ್ಸುತ್ತೆ ಅಲ್ಲೋಗ್ಬಿಟ್ಟು ಕನ್ನಡದ ಕಂಪನ್ನ ಸಿಗೋಡೆ ಮಜಾ ಇದ್ದಿರೋದು.
ಬಟ್ ಯಾ ಲೆಟ್ಸ್ ಸಿ ಹೋಪ್ ಫಾರ್ ದ ಬೆಸ್ಟ್. ಯಾಕಂದ್ರೆ ಒಂದ್ಸತಿ ಸರ್ ಅಲ್ಲಿ ಎಲ್ಲೋ ಇಂದ ನನ್ನ ರೆಕಗ್ನೈಸ್ ಮಾಡಿ ನಮ್ಗಿಂತ ಕಂಟೆಸ್ಟೆಂಟೇ ಬೇಕು ಅಂತ ಫೋನ್ ಮಾಡಿದಾರೆ ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ಬಿ ದೇ ಇನ್ ದೇರ್ ಮೈಂಡ್ಸ್. ಒಂದಲ್ಲ ಒಂದಕ್ಕೆ ಮಾಡ್ತಾರೆ, ನೋಡೋಣ ಸರ್. ನೆಕ್ಸ್ಟ್ ಅಕಸ್ಮಾತ್ ಹಿಂದಿ ಬಿಗ್ ಬಾಸ್ ಅಲ್ಲಿ ಇನ್ವಿಟೇಷನ್ ಬಂತು ಅಂತಂದ್ರೆ ಹಿಂಗಿರುತ್ತೆ? ಇಲ್ಲ ಸರ್, ತುಂಬಾ ಕಷ್ಟ ಅಲ್ಲಿ. ಹೆಂಗೆ ಸರ್, 3 ತಿಂಗಳು ಇಲ್ಲಿ ತಿರ್ಗಾ 3 ತಿಂಗಳು ತಿರ್ಗಾ ಅಲ್ಲೆಲ್ಲೋ ಗೊತ್ತಿಲ್ಲರೋ ಕಡೆ ಹೋಗ್ತಿತ್ತು ಸರ್. ಒಳ್ಳೆ ಹೆಸರು, ಮಜಾ ಇರುತ್ತೆ, ಬಟ್ ಆದ್ರೆ ತಿರ್ಗಾ ಅಲ್ಲಿ ಬಂದಿಯಾಗಿ ಕೂತ್ಕೊಳ್ಳೋದು ಆಗಲ್ಲ ಸರ್, ಕಷ್ಟ. 50 ಇಸ್ ಡಿಫ್ರೆಂಟ್ ಶೋ ಸರ್. ಅದು ನಿಮ್ಗೆ ಇದಿದೆ 25 ದಿವಸ 30 ದಿವಸ ಶೂಟಿಂಗ್ ಅಷ್ಟೇ ಅದು. ಆಮೇಲೆ ಅದು ಪ್ಯಾಟ್ರನ್ನೇ ಬೇರೆ. ನಾನು ಫಸ್ಟ್ ಕೇಳಿದವ್ರನ್ನ ಅದನ್ನೇ, ಮೇಡಮ್ ತಿರ್ಗಾ ನಾನು 3 ತಿಂಗಳು ನಂಗೆ ಬರೋಕ್ಕಾಗಲ್ಲ, ಇವಾಗ ತಾನೇ ಆಚೆ ಬಂದಿದ್ದೀನಿ, ನಾನು ತಿರ್ಗಾ ಅಲ್ಲಿಗೆ ಬಂದಿದ್ದೀರು ಅಂದ್ರೆ ಅಂತ. ಅವ್ರು ಇಲ್ಲ ಇದು 25 ಡೇಸ್ ಅಷ್ಟೇ ಶೋ, ಮ್ಯಾಕ್ಸಿಮಮ್ 4 to 5 ವೀಕ್ಸ್ ಇರುತ್ತೆ ಶೋ, ನೀವು ಬನ್ನಿ ತುಂಬಾ ಮಜಾ ಇರುತ್ತೆ. ಅಂಡ್ ಲಕಿಲಿ ದೇ ಲವ್ಡ್ ದ ವೇ ಐ ಸ್ಪೋಕ್ ಟು ದೆಮ್ ಆಲ್ಸೋ ಅಂಡ್ ದೇ ವರ್ ವೆರಿ ಹ್ಯಾಪಿ ವಿತ್ ಮೀ. ಆಮೇಲೆ ಟೀಮ್ ಅವ್ರಿಗೂ ಅದನ್ನೇ ಹೇಳಿದ್ರಂತೆ, ವಿ ಲವ್ಡ್ ರಜತ್ ಅ ಲಾಟ್. ಆಮೇಲೆ ರಜತ್ ಇದು ಏನು ಸಂಬಂಧ ಇಲ್ಲ, ಇಟ್ ಇಸ್ ಆರ್ ಲೀಗಲ್ ಟೀಮ್ ವಿಚ್ ಇಸ್ ಟ್ರಬಲಿಂಗ್ ಅಸ್ ಅಂತ. ಬಟ್ ಅವ್ರ ಮೈಂಡ್ಗೆ ಹೋಗಿದ್ದೀನಲ್ಲ ಅಷ್ಟೇ ಸಾಕು. ಲೆಟ್ಸ್ ಸಿ ಇನ್ ದ ಫ್ಯೂಚರ್ ಅಷ್ಟೇ. ಇನ್ನ ಮುಂದೆ ಇನ್ನೊಂದಷ್ಟು ಅವಕಾಶಗಳು ಓಪನ್ ಆಗುತ್ತೆ ನಿಮ್ಗೆ, ಸೊ ನಾವು ಕೂಡ ಕಾಯ್ತಾ ಇರ್ತೀವಿ. ಇನ್ನ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಕನ್ನಡದ ಕಂಪನ್ನ ಪಸರಿಸಿ ಅಂತ.